ಏನಾಗಲ್ಲ. ಪ್ರೀತಿಸಿ ಕಳೆದ 8 ತಿಂಗಳ ಹಿಂದಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ದಂಪತಿಗಳ ನಡುವೆ ಗಂಡ ಪ್ರತಿನಿತ್ಯ ಕುಡಿದು ಬರುವುದನ್ನ ಹೆಂಡತಿ ಪ್ರಶ್ನೆ ಮಾಡ್ತಿದ್ಲು. ನಿನ್ನೆ ರಾತ್ರಿಯೂ ಸಹ ಕೈ ಹಿಡಿದ ಗಂಡ ಕುಡಿದು ತಡವಾಗಿ ಬಂದ ಸತೀಶ್ ಕುಮಾರ್ನನ್ನು 19 ವರ್ಷದ ನವ್ಯಶ್ರೀ ಪ್ರಶ್ನಿಸಿದ್ದಾಳೆ. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದು ಸತೀಶ್ ಕುಮಾರ್ ಮದ್ಯದ ಅಮಲಿನಲ್ಲೇ ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ. ನಂತರ ನವ್ಯಶ್ರೀಳನ್ನ ಗಂಡ ಸತೀಶ್ ಕುಮಾರ್ ವಾಟದ ಹೊಸಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ವೈದ್ಯರ ಸಲಹೆ ಮೇರೆಗೆ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸಿ ಇಲ್ಲಿನ ವೈದ್ಯಾಧಿಕಾರಿಗಳು ನವ್ಯಶ್ರೀರವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಮ್ರಾನ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತಿಳಿಸಿದ್ರು. ನಂತರ ಆಂಬ್ಯುಲೆನ್ಸ್ ವಾಹನದಲ್ಲಿ ನವ್ಯಶ್ರೀರನ್ನ ಕರೆದುಕೊಂಡು ಪಿಸಿ ಹಾಗೂ ಸತೀಶ್ ಕುಮಾರ್ ಕರೆದೊಯ್ಯುತ್ತಿರುವ ವೇಳೆ ಭಾನುವಾರ ಮುಂಜಾನೆ ದೊಡ್ಡಬಳ್ಳಾಪುರದ ಕಂಟನಕುಂಟೆಯ ಮಾರ್ಗ ಮಧ್ಯೆ ನವ್ಯಶ್ರೀ ಏರುಸಿರು ಎಳೆದಿದ್ದು ಅನುಮಾನ ಬಂದು ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿದಾಗ ಅಲ್ಲಿನ ವೈದ್ಯರು ಪರೀಕ್ಷಿಸಿ ನವ್ಯಶ್ರೀ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ. ಬಳಿಕ ಮೃತದೇಹವನ್ನ ಅದೇ ಆಂಬ್ಯುಲೆನ್ಸ್ ಮೂಲಕ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಈ ಸಂಬಂಧ ಠಾಣೆಗೆ ದೂರು ದಾಖಲಾಗಿದ್ದು ಆರೋಪಿ 26 ವರ್ಷದ ನಗರಗೆರೆ ನಿವಾಸಿ ಸತೀಶ್ ಕುಮಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಗಿದೆ. ಘಟನೆ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಏನಾಗಲ್ಲ.